ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಪ್ರೀತ್ಸೆ ಅಂತ ಪ್ರಾಣದಿಂದ ಐನಾತಿ, ಪುಂಡನ ಕಾಟಕ್ಕೆ ಬೇಸೆತ್ತ 8ನೇ ಕ್ಲಾಸ್ ಬಾಲಕಿ, ಇಂಜಿನಿಯರ್ ಕನಸು ಕಂಡ ಬಾಲೆ ಬೆಂಕಿಗಾಹುತಿ. ಯುದ್ಧದಲ್ಲಿ ಪತ್ನಿ ಕಳಕೊಂಡ್ರು ಹೋರಾಡಿದ ಧೀರ, ನೆರವು ನೀಡದೆ ಬಿಎಸ್ಎಫ್ ಅಧಿಕಾರಿಗಳ ತಾತ್ಸಾರ, ಸಿಜೆ ತರಾಟೆಯಿಂದ ಯೋಧನಿಗೆ ಸಿಕ್ತು ಪರಿಹಾರ. ಆರ್ಟಿಇ ಮಕ್ಕಳ ಶುಲ್ಕ ಪಾವತಿ ಕಿತ್ತಾಟ, ಆಡಿಟ್ ರಿಪೋರ್ಟ್ಗೆ ರಾಜ್ಯ ಸರ್ಕಾರದ ಹಠ, ವೆಚ್ಚ ಸರಿದೂಗಿಸಲು ಖಾಸಗಿ ಶಾಲೆಗಳು ಹಿಡಿದ್ವು ಫೀ ಹೆಚ್ಚಳದ ಆಟ. ಬಾಟಲ್ ಬ್ಯಾಲೆನ್ಸ್, ಉಂಗುರ ವ್ಯಾಯಾಮ ಭರ್ಜರಿ, ವಿದ್ಯಾರ್ಥಿಗಳ ಶಾರೀರಿಕ ಪ್ರದರ್ಶನ ತರಹೇವಾರಿ. ಚನ್ನೇನಹಳ್ಳಿಯ ಜನಸೇವಾ ವಿದ್ಯಾಕೇಂದ್ರದ ವಾರ್ಷಿಕೋತ್ಸವ ಸೂಪರ್. ಸಿಲಿಕಾನ್ ಸಿಟಿಯಲ್ಲಿ ವೈಕುಂಠ ಏಕಾದಶಿ ಸಡಗರ, ಗೋವಿಂದನ ದರ್ಶನಕ್ಕೆ ಹರಿದು ಬಂದ ಜನಸಾಗರ, ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರ. ಆ ಬಾಲಕಿಗೆ ಎಂಜಿನಿಯರ್ ಆಗುವ ಆಸೆ, ಬಡತನವಾದ್ರೂ ಚೆನ್ನಾಗಿ ಓದುವ ಹವ್ಯಾಸ. ಆದ್ರೆ ಇದೆಲ್ಲ ನಿಜ ಆಗುವುದಕ್ಕೆ ಆ ವಿಧಿ ಬಿಡ್ಲೇ ಇಲ್ಲ. ಹುಚ್ಚು ಹುಡುಗನೊಬ್ಬನ ಪುಂಡಾಟಕ್ಕೆ ಆ ಹುಡುಗಿ ಬಲಿಯಾಗಬೇಕಾಯ್ತು. ಅಮ್ಮನ ಕಣ್ಣಲ್ಲಿ ಕಣ್ಣೀರು, ತಂದೆಯ ಮುಖದಲ್ಲಿ ಆತಂಕ. ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಂಡುಬಂದ ದೃಶ್ಯವಿದು. ಮಗಳು ಓದಿ ಎಂಜಿನಿಯರ್ ಆಗ್ತಾಳೆ ಅಂತ ಆಸೆಪಟ್ಟ ಹೆತ್ತವರಿಗೆ ದಿಕ್ಕೇ ತೋಚದಂತಾಗಿತ್ತು. ಕಾಟನ್ಪೇಟೆಯ ಭಕ್ಸಿ ಗಾರ್ಡನ್ ನಿವಾಸಿ ಆದಿಮೂಲ ದಂಪತಿಯ ಮಗಳು ಕಲೇವಾಣಿ ನಿನ್ನೆ ಮನೆಯಲ್ಲಿ ಬೆಂಕಿ ಹಚ್ಚಿಕೊಂಡಿದ್ದಳು. ಹೈಸ್ಕೂಲ್ ಹುಡುಗಿ ಹೀಗೆ ಮಾಡೋದಕ್ಕೆ ಕಾರಣವೇನು ಅಂದ್ರೆ ಮನೆಯವರು ಹೇಳೋದಿಷ್ಟು. ಇದಕ್ಕೆ ಮುಂಚೆಯಿಂದ ಹುಡುಗ ತುಂಬ ಟಾರ್ಚರ್ ಮಾಡ್ತಾ ಇದ್ದಂತೆ. ಸ್ಕೂಲ್ಗೆ ಹೋಗ್ಬಿಟ್ಟು ಪರವಾಗಲ್ಲ, ಹಿಂದೆನೇ ಓಡಿಸ್ಕೊಬರೋದು. ಸಂಧಿಗೆ ಅವಳು ಯಾವ ಸಂಧಿಗೆ ಹೋಯ್ತಲ್ಲ ಆ ಸಂಧಿಗೆಲ್ಲ ಹಿಂದೆನೇ ಹೋಗ್ಬಿಟ್ಟು ಆ ಹುಡುಗಿಗೆ ನನ್ನ ಮದುವೆ ಮಾಡ್ಕೊಳ್ಳೆ, ಬಾರೆ, ನಾನು ನಿನ್ನ ಕರ್ಕೊಂಡು ಓಡೋಯ್ತೀನಿ, ಬಾರೆ ಅಂತ ಕರೆದವನೆ. ಈ ಹುಡುಗಿ ನಾನು ಅದೆಲ್ಲ ಮಾಡಲ್ಲ, ನಾನು ನಮ್ಮಪ್ಪ ನಮ್ಮಮ್ಮ ಹೇಳೋರ್ನೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಹುಡುಗಿ ಬಂದವಳೆ ಸರ್. ಕನಸು ಕಂಗಳ ಕಲೇವಾಣಿ ಅದೆಷ್ಟು ನೊಂದಿದ್ದಳೋ ಯಾರಿಗೊತ್ತು. ಕಾಟನ್ಪೇಟೆಯ ಬಿಬಿಎಂಪಿ ಸ್ಕೂಲ್ನಲ್ಲಿ 8ನೇ ಕ್ಲಾಸ್ ಓದುತ್ತಿದ್ದ ಕಲೇವಾಣಿಯನ್ನ ಅರವಿಂದ್ ಅನ್ನೋ ಪುಂಡ ಫಾಲೋ ಮಾಡ್ತಿದ್ದ ಅನ್ನೋ ಆರೋಪವಿದೆ. ನಿನ್ನೆ ಶನಿವಾರ ಸ್ಕೂಲ್ ಮುಗಿಸಿ ಕಲೇವಾಣಿ ಮನೆಗೆ ಬಂದಿದ್ಲು. ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿದ ಅರವಿಂದ ತನ್ನನ್ನು ಪ್ರೀತಿಸದಿದ್ರೆ ನಿನ್ನ ತಂದೆ ತಾಯಿಯನ್ನೇ ಮುಗಿಸೋದಾಗಿ ಬೆದರಿಸಿದ್ದಂತೆ. ನಾನು ಓಡಿಸ್ಕೊಂಡು ಬಂದಮ್ಮ, ನಾನು ಎದ್ರುಕೊಂಡೆ ನಂಗೆ ಮಾಡ್ಕೊಂಡೆ ಅಮ್ಮ, ನನಗೇನು ಗೊತ್ತಿಲ್ಲ ಅಮ್ಮ, ಯಾಕೆ ಹಿಂಗೆ ಮಾಡ್ಕೊಂಡೆ ಅಮ್ಮ, ನಾನು ತುಂಬ ಟಾರ್ಚರ್ ಕೊಟ್ಬಿಟ್ಟ ಅಮ್ಮ ನನಗೆ ಅಂತ ಒಂದು ಮಾತು ಹೇಳಿದ್ದು, ಬೇರೆ ಏನೇನಿಲ್ಲ ನಮ್ಮ. ಪೋಲಿಯ ಪುಂಡಾಟಕ್ಕೆ ಬೆದರಿ ಕಲೇವಾಣಿ ಜೀವವನ್ನೇ ಬೆಂಕಿಗೊಡ್ಡಿದ್ದಾಳೆ. ತೀವ್ರ ಸುಟ್ಟ ಗಾಯಗಳಿಂದ ಸಾವಿನಂಚಿನಲ್ಲಿದ್ದ ಕಲೇವಾಣಿ ಪೊಲೀಸರ ಮುಂದೆ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ಕಾಟನ್ಪೇಟೆ ಪೊಲೀಸರು ತನಿಖೆ ನಡೆಸಿದ್ದು ತಪ್ಪಿತಸ್ಥನಿಗೆ ಶಿಕ್ಷೆಯಾಗಲೇಬೇಕು. ಒಟ್ಟಾರೆ ಪಾಪದ ಹುಡುಗಿ ಪೋಲಿಯ ಮಾತಿಗೆ ಜೀವ ಕಳೆದುಕೊಂಡಿದ್ದು ವಿಪರ್ಯಾಸ. ಕ್ಯಾಮರಾಮನ್ ಲೋಕೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ದೇಶದ ಜನರ ರಕ್ಷಣೆಗಾಗಿ ಯೋಧರು ಪ್ರಾಣವನ್ನೇ ಬಲಿ ಕೊಡೋದಕ್ಕೆ ಸಿದ್ಧರಿರ್ತಾರೆ. ಆದರೆ ಅದೇ ಸೈನಿಕನಿಗೆ ಕಷ್ಟ ಬಂದಾಗ ಯಾವೊಬ್ಬ ಅಧಿಕಾರಿನೂ ಕ್ಯಾರೆ ಅನ್ನಲ್ಲ. ಇಲ್ಲೊಬ್ಬ ಮಾಜಿ ಯೋಧನದ್ದು ಅದೇ ಕಥೆ. ಕಾರ್ಗಿಲ್ ಯುದ್ಧದಲ್ಲಿ ಹೆಂಡತಿಯನ್ನೇ ಕಳೆದುಕೊಂಡ ಇವರ ಕುಟುಂಬಕ್ಕೆ ಪರಿಹಾರ ಸಿಗೋದಕ್ಕೆ ಬರೋಬ್ಬರಿ 11 ವರ್ಷ ಬೇಕಾಯಿತು. ಅದು ಜುಲೈ 13, 1999. ಇಡೀ ದೇಶ ಆತಂಕದಲ್ಲಿತ್ತು. ಶತ್ರು ಪಾಕ್ ಸೇನೆ ಭಾರತದೊಂದಿಗೆ ಯುದ್ಧಕ್ಕಿಳಿದಿತ್ತು. ನಮ್ಮ ಸಾವಿರಾರು ಯೋಧರು ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡ್ತಾ ಇದ್ರು. ಅದೇ ಸೈನ್ಯದಲ್ಲಿ ಬೆಂಗಳೂರಿನ ಬೆಟ್ಟ ಹಲಸೂರಿನ ಬಿಎಸ್ಎಫ್ ಯೋಧ ಮುನಿರಾಜಪ್ಪ ಕೂಡ ಇದ್ರು. ಆದರೆ ಗುಂಡಿನ ದಾಳಿಯಲ್ಲಿ ಬಿಎಸ್ಎಫ್ ಕ್ಯಾಂಪ್ ಸಮೀಪದಲ್ಲೇ ಇದ್ದ ಮುನಿರಾಜಪ್ಪ ಪತ್ನಿಯೇ ಬಲಿಯಾದ್ರು.
ಅಲ್ಲದೆ ಈ ಮಾಜಿ ಯೋಧನ ಕಾಲಿಗೆ ಬುಲೆಟ್ ಹೊಕ್ಕು ಆಸ್ಪತ್ರೆ ಪಾಲಾಗಿದ್ರು. 1985ರಿಂದ 2006ವರೆಗೂ ಸರ್ 21 ವರ್ಷ ನಾನು ಬೇಸಕಲಿದ್ದೆ ಸರ್. ನನಗೆ ಏಟಾದ ನಂತರ ಈ ಥರ ಆದ ನಂತರ ಸುಮಾರು ನಾನು ತುಂಬ ಟಾರ್ಚರ್ ಆಯಿತು. ಲೈಫೇ ಒಂಥರ ಇದಾಗ್ಬಿಡ್ತು. ಪತ್ನಿಯನ್ನ ಕಳೆದುಕೊಂಡ ಮುನಿರಾಜಪ್ಪ ಪರಿಹಾರ ಕೊಡಿ ಸ್ವಾಮಿ ಅಂತ ಬಿಎಸ್ಎಫ್ ಅಧಿಕಾರಿಗಳ ಮೊರೆ ಹೋದ್ರು. ಆದ್ರೆ ಸೈನಿಕರು ಮೃತಪಟ್ರೆ ಮಾತ್ರ ಪರಿಹಾರ ಕೊಡ್ಲಾಗತ್ತೆ, ನಿಮ್ಮ ಪತ್ನಿ ಸತ್ರೆ ಕೊಡೋದಿಲ್ಲ ಅನ್ನೋ ನಿರ್ಲಕ್ಷ್ಯದ ಉತ್ತರ ಅಧಿಕಾರಿಗಳಿಂದ ಬಂತು. ಹೀಗಾಗಿ ಮುನಿರಾಜಪ್ಪ ಹೈಕೋರ್ಟ್ ಮೊರೆ ಹೋಗಿದ್ರು. ಮಾಜಿ ಯೋಧನ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಏಕಸದಸ್ಯ ಪೀಠ 7.50 ಲಕ್ಷ ರೂಪಾಯಿಗಳನ್ನ ಪರಿಹಾರ ರೂಪದಲ್ಲಿ ನೀಡಲು ಸೂಚಿಸಿದೆ. ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದ್ದ ಆದೇಶಕ್ಕೆ ಬಿಎಸ್ಎಫ್ ಅಧಿಕಾರಿಗಳು ಕಿಮ್ಮತ್ತೇ ನೀಡಲಿಲ್ಲ. ಕೊನೆಗೆ ಈ ವಿಷಯ ತಿಳಿದ ಸಿಜೆ ವಿಕ್ರಮ್ಜಿತ್ ಸೇನ್ ಕೇಂದ್ರ ಸರ್ಕಾರ ಹಾಗೂ ಬಿಎಸ್ಎಫ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಪರಿಹಾರ ನೀಡುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಆ ಟೈಮಲ್ಲಿ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಸರ್. ಸ್ಟೇಟ್ ಗೌರ್ಮೆಂಟಿಂದ 4 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಏನೋ ಒಂದು ನಿವೇಶನ ಕೊಡ್ತೀರಿ ಅಂತೇಳಿ ಕಾರ್ಗಿಲ್ ಆ ಟೈಮಲ್ಲಿ ಇಂಜೂರ್ಡ್ ಆದವ್ರಿಗೆ ಸತ್ತವ್ರಿಗೆ ಒಂದು ನಿವೇಶನ ಕೊಡ್ತೀರಿ ಅಂತ ಹೇಳಿದರು. ಕೇಂದ್ರ ಸರ್ಕಾರ ಸರ್ ಏನೂ ಪರಿಹಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ನಾನು ಇಂಜೂರ್ಡ್ ಆಗಿದ್ದಕ್ಕೆ ಬರೀ ಒಂದು 60,000 ರೂಪಾಯಿ ಕೊಟ್ಬಿಟ್ಟು ಇದು ಮಾಡಿದರು. ಏನು ಕೇಂದ್ರ ಸರ್ಕಾರದಿಂದ ಒಂದು 60,000 ರೂಪಾಯಿ ಕೊಟ್ಟರು. ಇಷ್ಟೆಲ್ಲ ಪ್ರಹಸನ ನಡೆದು ಈ ಯೋಧನಿಗೆ ಪರಿಹಾರ ಕೈ ಸೇರುವಷ್ಟರಲ್ಲಿ ಬರೋಬ್ಬರಿ 11 ವರ್ಷಗಳೇ ಕಳೆದು ಹೋಗಿದ್ವು. ಸದ್ಯ ಮುನಿರಾಜಪ್ಪ ಯಲಹಂಕ ಬಳಿಯ ಬೆಟ್ಟ ಹಲಸೂರಿನಲ್ಲಿ ಬೇರೆಯವರ ಜಮೀನನ್ನ ಗುತ್ತಿಗೆ ಪಡೆದು ಬೇಸಾಯ ಮಾಡಿಸಿದ್ದಾರೆ. ಆದ್ರೆ ಕೃಷಿ ಮಾಡಲಾದ್ರೂ ಮಾಜಿ ಸೈನಿಕರ ಕೋಟಾದಲ್ಲಿ ಸ್ವಂತ ಜಮೀನು ಸಿಗಬೇಕಿತ್ತು ಅನ್ನೋ ಕೊರಗು ಈ ಮಾಜಿ ಯೋಧನನ್ನ ಕಾಡುತ್ತಲೇ ಇದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಕಡ್ಡಾಯ ಶಿಕ್ಷಣ ಹಕ್ಕು ವಿಚಾರದಲ್ಲಿ ಖಾಸಗಿ ಶಾಲೆಗಳಿಗೂ ಸರ್ಕಾರಕ್ಕೂ ಅಡ್ಜಸ್ಟ್ಮೆಂಟೇ ಆಗ್ತಿಲ್ಲ. ಆರ್ಟಿಇ ಮಕ್ಕಳ ಶುಲ್ಕ ಪಾವತಿ ವಿಷಯವಂತೂ ನೆನೆಗುದಿಗೆ ಬಿದ್ದಿದೆ. ಹಲವಾರು ಗೊಂದಲಗಳಿಂದಾಗಿ ಶಾಲೆಗಳಿಗೆ ಇನ್ನೂ ಶುಲ್ಕ ಪಾವತಿಯಾಗಿಲ್ಲ. ಹಾಗಾಗಿ ಶಾಲೆಗಳು ಆರ್ಟಿಇ ಮಕ್ಕಳ ಹೆಚ್ಚುವರಿ ವೆಚ್ಚ ಸರಿದೂಗಿಸೋದಕ್ಕೆ ಫೀ ಹೆಚ್ಚಳದ ಹಾದಿ ಹಿಡಿದಿವೆ. ರಾಜ್ಯದಲ್ಲಿ ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿ ಆದಾಗಿನಿಂದ ಒಂದಲ್ಲ ಒಂದು ರಗಳೆ ಹುಟ್ಕೊಳ್ತಿವೆ. ಅದರಲ್ಲೂ ಆರ್ಟಿಇ ಮಕ್ಕಳ ಶುಲ್ಕ ಪಾವತಿ ವಿಚಾರ ಸರ್ಕಾರ ಮತ್ತು ಖಾಸಗಿ ಶಾಲೆಗಳ ನಡುವೆ ದೊಡ್ಡ ಕಂದಕವನ್ನೇ ಸೃಷ್ಟಿಸಿದೆ. ಆಡಿಟ್ ವರದಿ ಸಲ್ಲಿಸೋವರೆಗೂ ಶುಲ್ಕ ನೀಡೋದಿಲ್ಲ ಅಂತ ಸರ್ಕಾರ ಪಟ್ಟು ಹಿಡಿದಿದೆ. ಇತ್ತ ಖಾಸಗಿ ಶಾಲೆಗಳಲ್ಲಿ ಕೆಲವರಷ್ಟೇ ಆಡಿಟ್ ವರದಿ ಸಲ್ಲಿಸಿದ್ರೆ ಬಹುತೇಕರು ಹಿಂಜರಿತಾ ಇದ್ದಾರೆ. ಆದ್ರೆ ಇವರಿಬ್ಬರ ಕಿತ್ತಾಟದಿಂದ 75% ಸಾಮಾನ್ಯ ಮಕ್ಕಳು ಶುಲ್ಕ ಹೆಚ್ಚಳದ ಸುಳಿಯಲ್ಲಿ ಸಿಲುಕಿಕೊಳ್ತಿದ್ದಾರೆ. ಸಾಮಾನ್ಯವಾಗಿ ಈಗ ಅವರು ನಮಗೆ ಬರ್ತಕ್ಕಂಥ ಹಣ ಬರಲಿಲ್ಲ ಅಂತಂದರೆ ಅದನ್ನು ಸರಿದೂಗಿಸೋದು ಹೇಗೆ? 25% ಮಕ್ಕಳ ಒಂದು ಫೀಸೂ ಇಲ್ಲ, ನೀವು ಸರ್ಕಾರದವರು ಕೊಡಲಿಲ್ಲ, ಮತ್ತು ನಾವು ಸಂಬಳ ಕೊಡೋದು ಹೇಗೆ? ಬೇರೆ ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ತಕ್ಕಂಥದ್ದು ಹೇಗಾಗುತ್ತೆ? ಅದು ತೊಂದರೆ ಖಂಡಿತವಾಗಿ ಆಗುತ್ತೆ. ಅದರ ಪರಿಣಾಮ ಮುಂದಿನ ಪ್ರವೇಶಗಳಲ್ಲಿ ಆಗ್ಬೋದು. ಸರ್ಕಾರ ಸಕಾಲಕ್ಕೆ ಆರ್ಟಿಇ ಶುಲ್ಕ ಪಾವತಿಸಿಲ್ಲ. ಖಾಸಗಿ ಶಾಲೆಗಳು ತಾವೇ ಹೆಚ್ಚುವರಿ ವೆಚ್ಚ ಮಾಡಿ 25% ಆರ್ಟಿಇ ಮಕ್ಕಳಿಗೆ ಶಿಕ್ಷಣ ಮತ್ತಿತರೆ ಸೌಕರ್ಯ ಕಲ್ಪಿಸಿವೆ. ಈ ಹೆಚ್ಚುವರಿ ವೆಚ್ಚ ಸರಿದೂಗಿಸಲು ಖಾಸಗಿ ಶಾಲೆಗಳಿಗೆ ಉಳಿದಿರೋ ದಾರಿ ಶುಲ್ಕ ಹೆಚ್ಚಳವೊಂದೇ. ಹಾಗಾಗಿ ಬಹಳಷ್ಟು ಖಾಸಗಿ ಶಾಲೆಗಳು ಮುಂದಿನ ಶೈಕ್ಷಣಿಕ ವರ್ಷದಿಂದ 10% ಶುಲ್ಕ ಹೆಚ್ಚಳಕ್ಕೆ ಮುಂದಾಗಿವೆ. ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ ಕೇವಲ ಕೆಲವೇ ಒಂದು ಹಣ ಮಾತ್ರ. ಅನೇಕ ಶಾಲೆಗಳು 50-60 ಸಾವಿರ ಖರ್ಚು ಮಾಡಿ ಶಿಕ್ಷಣವನ್ನು ಕೊಡ್ತಾ ಇರತಕ್ಕಂಥ ಶಾಲೆಯಲ್ಲಿ ಅವರು ಯಾವ ಥರ ನಿಭಾಯಿಸ್ತಾರೆ ಅಂದರೆ ಖಂಡಿತವಾಗ್ಲೂ ಅದು ಇಂಡೈರೆಕ್ಟ್ ಆಗಿ ಉಳಿದಿರೋ 75% ಮೇಲೆ ಬೀಳೋದಂತೂ ಖಂಡಿತ. ಇದು ಸಾರ್ವಜನಿಕರು ಎಲ್ಲೋ ಒಂದು ಕಡೆ ಸರ್ಕಾರ ತುಂಬ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದೆ, ಬಡವರಿಗೆ ಅನುಕೂಲ ಮಾಡ್ತಾ ಇದೆ ಅನ್ನೋದು ಸುಳ್ಳು. 75% ನಾಗರಿಕರ ಮೇಲೆ ಹೊರೆ ಆಗೋದು ಖಂಡಿತ. ರಾಜ್ಯಾದ್ಯಂತ 16,000ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿವೆ. ಈ ಪೈಕಿ ಬಹಳಷ್ಟು ಶಾಲೆಗಳು ಈಗಾಗಲೇ ವಿದ್ಯಾರ್ಥಿಗಳ ದಾಖಲಾತಿ ಪ್ರಕ್ರಿಯೆ ಶುರು ಮಾಡಿವೆ. ಒಟ್ಟಾರೆ ಸರ್ಕಾರ ಮತ್ತು ಖಾಸಗಿ ಶಾಲೆಗಳ ನಡುವಿನ ಸಮನ್ವಯ ಕೊರತೆಯೇ ಶುಲ್ಕ ಹೆಚ್ಚಳಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಕ್ಯಾಮರಾಮನ್ ಪ್ರಸಾದ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.